ಗಾಂಧೀಜಿ ಹಿಂದೂ ದೇವಸ್ಥಾನದಲ್ಲಿ ಕೂತ್ಕೊಂಡು ಕುರಾನ್ ಓದಿರ್ತಾರೆ. 1946ರಲ್ಲಿ ಗಾಂಧೀಜಿ ವಾಲ್ಮೀಕಿ ಮಂದಿರಕ್ಕೆ ಹೋಗ್ತಾರೆ. ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಪ್ರವಚನ ನೀಡೋ ಸಮಯದಲ್ಲಿ ಸಡನ್ ಆಗಿ ಇಸ್ಲಾಂ ಧರ್ಮ ಗ್ರಂಥವಾದ ಕುರಾನ್ ನ ಓದೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಸಿಟ್ಟಾಗಿ ಅಲ್ಲಿ ಕೂತಿದ್ದವರಲ್ಲಿ ಒಬ್ರು ಮಹಿಳೆ ಎದ್ದು ನಿಂತು, ನೀವು ದೇವಸ್ಥಾನದಲ್ಲಿ ಕುರಾನ್ ಓದ್ತಾ ಇರೋದು ನಮ್ಮ ಹಿಂದೂ ಧರ್ಮಕ್ಕೆ ವಿರುದ್ಧ ಅಂತ ಗಾಂಧೀಜಿಗೆ ಹೇಳ್ತಾರೆ. ಇದಕ್ಕೆ ಗಾಂಧೀಜಿ, ನಾನು ಮಾಡ್ತಾ ಇರೋದು ಸರಿಯಾಗೇ ಇದೆ ಅಂತ ಹೇಳ್ತಾರೆ. ಹೀಗೆ ಗಾಂಧೀಜಿ ಹಾಗೂ ಮಹಿಳೆ ಮಧ್ಯೆ ದೊಡ್ಡ ವಾಗ್ವಾದ ಶುರುವಾಗುತ್ತೆ. ಇದನ್ನೆಲ್ಲ ಕಂಡ ಅಲ್ಲಿದ್ದ ಭಕ್ತಾದಿಗಳೆಲ್ಲ ಮಹಿಳೆಗೆ ಸಪೋರ್ಟ್ ಆಗಿ ನಿಲ್ತಾರೆ. ಇವರೆಲ್ಲ ಗಾಂಧೀಜಿಗೆ, ನೀವು ಕುರಾನ್ ನ ದೇವಸ್ಥಾನದಲ್ಲಿ ಓದೋ ಆಗಿದ್ರೆ ಓದಿ, ನಮ್ಮದೇನು ಅಭ್ಯಂತರ ಇಲ್ಲ, ಆದ್ರೆ ಮೊದಲು ಮಸೀದಿಗೆ ಹೋಗಿ ರಾಮಾಯಣ ಭಗವದ್ಗೀತೆ ಓದಿ ಅಂತ ಹೇಳ್ತಾರೆ. ನಂತರ ಗಾಂಧೀಜಿ ತಕ್ಷಣ ಪೊಲೀಸ್ ಅವ್ರನ್ನ ಕರೆಸಿ 107 ಜನರ ಮೇಲೆ ಕೇಸ್ ಹಾಕ್ಸಿ ಅವರನ್ನೆಲ್ಲ ಅರೆಸ್ಟ್ ಮಾಡಿಸ್ತಾರೆ. ಇದಾದ ನಂತರ ಗಾಂಧೀಜಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಇದೇ ದೇವಸ್ಥಾನದಲ್ಲಿ ಕೂತ್ಕೊಂಡು ಕುರಾನ್ ಓದ್ತಾರೆ. ಈ ಇನ್ಸಿಡೆಂಟ್ ನ ಗುರುದತ್ ಅವರು ವಿಶ್ವಾಸಘಾತ ಬುಕ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೂಡೋ ಪ್ರಶ್ನೆ ಏನಂದ್ರೆ, ದೇವಸ್ಥಾನದಲ್ಲಿ ಕೂತ್ಕೊಂಡು ಕುರಾನ್ ನ ಓದಿ ಸೆಕ್ಯುಲರಿಸಂ ಪ್ರಮೋಟ್ ಮಾಡಿದ ಗಾಂಧೀಜಿಗೆ ಮಸೀದಿಯಲ್ಲಿ ಕೂತ್ಕೊಂಡು ರಾಮಾಯಣನ ಓದಿ ಸೆಕ್ಯುಲರಿಸಂ ಪ್ರಮೋಟ್ ಮಾಡಕ್ ಯಾಕಾಗ್ಲಿಲ್ಲ?